ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 102 ಎಪಿಸೋಡ್ 102 ಎಪಿಸೋಡ್ ಹೇಗಿತ್ತು? ಈ ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ಉಸ್ತುವಾರಿಗಳ ಫೇವರಿಸಂ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇತ್ತು. ಅದು ಹೇಗಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು, ಭವ್ಯ ಗೌಡರು ಆರ್ಗ್ಯುಮೆಂಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಬಟ್ ಅದ್ರ ಅಪೋಸಿಟ್ ವ್ಯಕ್ತಿ ಮಾತಾಡಬೇಕಾದ್ರೆ ಆ ವ್ಯಕ್ತಿನ ಮಾತು ಕೇಳಿ ಆ ವ್ಯಕ್ತಿ ಮಾತಿಗೆ ನೀವು ಕರೆಕ್ಟ್ ಆಗಿ ಉತ್ತರ ಕೊಡಬೇಕು. ನೀವು ಏನಾದ್ರೂ ಮಾತಾಡ್ತಾ ಇದ್ರ, ಮಾತಾಡಿದಾಗ ಮಂಜಣ್ಣ ಬಂದು ಮಾತಾಡ್ಬೇಕಾದ್ರೆ ನಿಮ್ ಬಗ್ಗೆ ಮಾತಾಡಿಲ್ಲ, ನಿಮ್ ಮಂಜ ಹೆಸರು ಹೇಳಿನ, ಮಂಜಣ್ಣ ಅಂತ ಹೇಳಿನ, ಮಂಜು ಅಂತ ಹೇಳಿನ ಅಂತ ಅಲ್ಲ. ಆಮೇಲೆ ಅದಾದ್ಮೇಲೆ ಆಟಿಟ್ಯೂಡ್ ತೋರ್ಸೋದಲ್ಲ, ಹೇ ಹಾಗೆ ಹೀಗೆ ಅಂತ. ಇದು ತುಂಬಾ ಎಕ್ಸ್ಪೆಕ್ಟ್ ಆಗುತ್ತೆ. ಯಾಕಂದ್ರೆ ತುಂಬಾ ಜನಗಳು ಅಬ್ಸರ್ವ್ ಮಾಡ್ತಾರೆ ಭವ್ಯ ಗೌಡ ಓವರ್ ಆಕ್ಟಿಂಗ್ ಮಾಡ್ತಾರೆ ಅಂತ. ನೀವು ಆರ್ಗ್ಯುಮೆಂಟ್ ಮಾಡೋದು ತಪ್ಪಿಲ್ಲ, ನೀವು ಮಾತಾಡೋದು ತಪ್ಪಿಲ್ಲ, ನಿಮ್ಮ ವರ್ತನೆ ಇದೆಯಲ್ಲ ಆ ವರ್ತನೆ ಕ್ಲಿಯರ್ ಕಟ್ ಆಗಿರ್ಬೇಕು. ಮಂಜಣ್ಣ ಮಾತಾಡ್ಬೇಕಾದ್ರೆ ಮಂಜಣ್ಣ ಮುಖದ ಮೇಲೆ ಹೇಳಿ, ನೀವ್ ಈ ರೀತಿ ತಪ್ಪು ಮಾಡಿದ್ರೆ ಈ ರೀತಿ ಮಾಡಬಾರ್ದಾಗಿತ್ತು, ಈ ರೀತಿ ಮಾತಾಡಬಾರ್ದು ಅಂತ. ಅದ್ ಬಿಟ್ಬಿಟ್ಟು ಅವ್ರು ಮಾತಾಡಿದಾಗೆಲ್ಲ ಪ್ರತಿ ಸಾರಿನೂ ನಿಮ್ಮ ಹತ್ರ ಮಾತಾಡ್ತಿಲ್ಲ, ನಿಮ್ಮ ಹೆಸರು ಎತ್ತಿಲ್ಲ ಅಂದಾಗ ಏನಾಗುತ್ತೆ, ನಿಮ್ಮ ಆಟಿಟ್ಯೂಡ್ ನಿನ್ನ ಪವರು ಅಂತ ನೋಡಿ ಆ ರೀತಿ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಮೋಕ್ಷದ ಹತ್ರ ಮಾತಾಡಕ್ ಹೋದ್ರೂ ಬಿಡ್ತಾ ಇಲ್ಲ ಭವ್ಯಗಳು, ಹೇಳ್ಕೊಂಡು ಹೋಗ್ತಾರೆ ಅವ್ರ ಹತ್ರ ಮಾತಾಡಬೇಡ ಅಂತ. ಇದೇ ಅಂತ ವ್ಯಕ್ತಿತ್ವ ಗುರು ಅಂತ ಅನ್ಸುತ್ತೆ ನೋಡೋರ್ ಕಣ್ಣಿಗೆನೆ. ಇದು ಒಂದು ಕರೆಕ್ಟ್ ಮಾಡ್ಕೊಂಡ್ರೆ ಭವ್ಯಗಡೆ ಎಕ್ಸಲೆಂಟ್ ಪ್ಲೇಯರ್ ಅಂತ ಹೇಳ್ಬೋದು, ಟಾಸ್ಕ್ ಕ್ಯೂನ್ ಅಂತ ಹೇಳ್ಬೋದು. ಟಾಸ್ಕ್ ಅಂತ ಮಾತ್ರ ಎಕ್ಸಲೆಂಟ್ ಆಗಿ ಆಡ್ತಾರೆ, ಯಾವುದೇ ಸಂದೇಹನೇ ಬೇಡ. ಇನ್ನು ಅದಾದ್ಮೇಲೆ ನಮ್ಮ ಉಸ್ತುವಾರಿಗಳು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಉಸ್ತುವಾರಿಗಳು ನಮ್ಮ ತ್ರಿವಿಕ್ರಮರ್ನ, ಭವ್ಯನ, ಧನ್ರಾಜ್ನ ಈ 3 ಜನಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಿನ್ನೆ ಎಪಿಸೋಡ್ ಅಲ್ಲಿ ಹಾಗೆ ಧನ್ರಾಜ್ನ ಗೆಲ್ಸ್ಬೇಕಂತೇಳಿ ಏನೇನೋ ಪ್ಲಾನ್ ಮಾಡಿದ್ರು. ಇವತ್ತು ಅಷ್ಟೇನೆ ಅಲ್ಲಿ ಒಂದು ಒಮ್ಮತ ಮತ ಅಂತ ಬಂದಾಗ ಕ್ಲಿಯರ್ ಕಟ್ ಆದಾಗ ಕೇವಲ ಹನುಮಂತನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ರು ನಮ್ಮ ರಜತ್ ಅವರು. ಒಂದ್ಸಲ ತ್ರಿವಿಕ್ರಮ್ ಅವರು 4-1 ಅಂತ ಕಾಲಿಡ್ಬೇಕಂತ ತಗೊಂಡಾಗ 4-5 ಕಾಲು 2 ಮೇಲೆ ಕಾಲಿಡ್ತಾರೆ. ಅದನ್ನ ಕನ್ಸಿಡರ್ ಮಾಡಲ್ಲ, ಅದ್ರ ಬಗ್ಗೆ ನೋಡೋದೇ ಇಲ್ಲ. ಅದಾದ್ಮೇಲೆ ಮೋಕ್ಷತ್ ಅವರು ಚೀಲ ಇರ್ತಲ್ಲ, ಒಂದು ಮಳ್ಳಿನ ಚೀಲು, ಅದು ಟಚ್ ಆಗಿರುತ್ತೆ, ಅದನ್ನು ನೋಡಲ್ಲ. ಉಸ್ತುವಾರಿಗಳ ಫೇವರಿಸಂ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಅವರ ಒಂದು ಆಟ ಏನಿದೆ, ತ್ರಿವಿಕ್ರಮ್ ಅವರಿಗೆ, ಭವ್ಯ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಇನ್ನು ಮಂಜಣ್ಣ ಆಟ ಸರಿ ಇದೆ ಅಂತ ಹೇಳ್ತಾರ, ಖಂಡಿತವಾಗ್ಲೂ ಆಟನೇ ಸರಿ ಇಲ್ಲ ಗುರು. ಯಾಕಂದ್ರೆ ಅವರ ಸ್ಟ್ರಾಟಜಿ ಆಗಿರ್ಬೋದು, ಅವರ ಗ್ರೇಯ ಆಗಿರ್ಬೋದು, ಎಲ್ಲನೂ ಹುಡುಕ್ತಾರೆ, ಆಡ್ತಾರೆ ಸಹಜ. ಬಟ್ ಹೆಣ್ಮಕ್ಳನ್ನು ಕುತ್ತಿಗೆ ಹಿಡ್ಕೊಂಡು ಈ ರೀತಿ ಆಟ ಆಡೋದು ತುಂಬಾ ತಪ್ಪು ಅನ್ಸುತ್ತೆ. ಅದೆಲ್ಲ ತಪ್ಪಾದ್ಮೇಲೆ ಈ ಹೆಣ್ಮಕ್ಳು ಸರಿ ಇದಾರೆ ಅನ್ಸುತ್ತಾ? ಯಾಕಂದ್ರೆ ನೋಡಿ, ಈಗ ಆಟ ಅಂತ ಬಂದಾಗ ಇವರೆಲ್ಲ ಕಾಲೆಲ್ಲ ಸಿಕ್ಕೊಂತಾರೆ, ಕಾಲ ಮೇಲೆಲ್ಲ ಬೀಳ್ತಾರೆ, ಮೈ ಮೇಲೆಲ್ಲ ಬೀಳ್ತಾರೆ, ಅದೆಲ್ಲ ಅಂತಾರೆ. ಅದಾದ್ಮೇಲೆ ಫಿಸಿಕಲ್ ಆಗಿದೆ ಅಂತಾರೆ. ಮೋಕ್ಷತ್ ಅವ್ರು ಹೇಳ್ತಾರೆ ಮಂಜಣ್ಣ ಈ ಸೈಡ್ ಇರ್ತಾರೆ, ಕಾಲಿಂದ ಒತ್ತಾರೆ ಅಂತ ಹೇಳ್ತಾರೆ. ನೀವು ಕಾಲೊಳಗೆ ತೂರಿ ಇಟ್ಕತ್ತಾನೆ ಅವ್ರು ಆ ರೀತಿ ಪುಷ್ ಮಾಡಬೇಕಾಗಿದ್ದು. ಪುಷ್ ಮಾಡ್ಲಿಲ್ಲ ಅಂದ್ರೆ ಅವ್ರು ತಪ್ಸ್ಕೊಂಡು ಹೋಗೋದು ಹೇಗೆ? ಇವ್ರು ಹೆಣ್ಮಕ್ಳ ಪ್ರಕಾರ ಏನಂದ್ರೆ, ಅದು ಆಟ ಏನಿರುತ್ತೆ ಅಂದ್ರೆ ಬಿಟ್ಬಿಡ್ಬೇಕು, ಸುಮ್ನೆ ಅವ್ನು ಟಚ್ ಮಾಡಬಾರ್ದು, ಬಾಲ್ ತಗೊಂಡೋಗಿ ಬಿಟ್ಬಿಡ್ಬೇಕು. ಆವಾಗ ಇದು ಅಲ್ಲ ಹಾಗೆ ಹೀಗೆ ಅಂತ. ಇವ್ರು ಹೋಗಿ ಅವ್ರ ಮೈ ಮೇಲೆ ಬೀಳ್ತಾರೆ, ಮತ್ತೆ ಮೈ ಮೇಲೆ ಬಿದ್ದಿರನ್ನ ಬಿಡಿಸ್ಕೋಬೇಕಾ ಬೇಡವಾ? ಹಾಗೆ ಇರ್ಬೇಕು. ಅವ್ರ ಮೇಲೆ ಕಾಲಿಂದ ಓದ್ತಾರೆ, ಇಂಟೆಂಟಿ ಹಂಗೆ ಓದ್ತಾರೆ, ಹಾಗೆ ಓದ್ತಾರೆ. ನೀವು ಕಾಲಲ್ಲಿ ಬಿದ್ದಿರಗತ್ತೆ ಆ ರೀತಿ ಆಗೋದು. ಇನ್ನೊಂದು, ಹನುಮಂತ್ ಅವರು ತುಂಬಾ ಸೂಪರ್ ಆಗಿ ಎಕ್ಸಲೆಂಟ್ ಆಗಿ ಆಡಿದ್ರು. ನಿನ್ನೆ ಎಪಿಸೋಡ್ ಅಲ್ಲಿ ಮಾತು ಬಂದಾಗ ಮಾತಾಡಿದ್ರು, ಆಟಗಳು ತುಂಬಾ ಚೆನ್ನಾಗಾದ್ರು ಕಂಪೇರ್ ಟು ತ್ರಿವಿಕ್ರಮ್. ಯಾಕೆಂದ್ರೆ ಅಲ್ಲಿ ತ್ರಿವಿಕ್ರಮ್ ಅವರಿಗೆ ಒಬ್ರು ಚೀನಲ್ಲೇ ಹಾಕ್ಲಿಲ್ಲ, ಆ ರೀತಿ ಇತ್ತು. ಇನ್ನು ಎಪಿಸೋಡ್ ವಿಷಯಕ್ಕೆ ಬರೋಣ. ಎಪಿಸೋಡ್ ದಲ್ಲಿ ಬಂದಾಗ ಖಂಡಿತವಾಗ್ಲೂ ಚೈತ್ರಕ್ಕನ್ನ ಒಂದು ಕ್ಯಾಪ್ಸನ್, ಅದೇ ಟಿಕೆಟ್ ಟು ಫೈನಲ್ ಟಾಸ್ಕ್ ಇಂದ ತೆಗೆದಾಕ್ತಾರೆ. ಅದು ತೆಗೆದಾಕಿದ್ದು ಸರಿ ಇದೆಯಾ ಅಂದ್ರೆ, ಆಟದ ಪ್ರಕಾರ ನೋಡಿದಾಗ, ಗೇಮ್ ಪ್ರಕಾರ ನೋಡಿದಾಗ, ಇಷ್ಟು ದಿನಗಳ ಆಟ ನೋಡಿದಾಗ, ವ್ಯಕ್ತಿತ್ವ ನೋಡಿದಾಗ, ಜರ್ನಿ ನೋಡ್ಬೇಕಾದ್ರೆ ಇಸ್ ರೈಟ್. ಚೈತ್ರಕ್ಕನ್ ತೆಗೆ ತಪ್ಪಿಲ್ಲ. ಯಾಕಂದ್ರೆ ಇದು ಟಿಕೆಟ್ ಟು ಫೈನಲ್ ಟಾಸ್ಕ್. ಸಲ ಹೊರಗೆ ಹೋಗಿ ಬಂದರೆ ಆ ವಿಷಯಗಳೆಲ್ಲ ಮನೆಯಲ್ಲೆಲ್ಲ ಹೇಳಿದ್ದಾರೆ, ಅದೆಲ್ಲ ಮಾತಾಡಿದ್ದಾರೆ. ಟಾರ್ಗೆಟ್ ನಾಮಿನೇಷನ್ ಅಂತ ಬಂದಾಗ ಆಗಿದ್ದಾರೆ. ಆದ್ರೆ ಇಲ್ಲಿ ಎಲ್ಲಾ ಒಂದು ಅದರಲ್ಲೂ ಚೈತ್ರ ಬರ್ತಾ ಇದೆ, ಬಟ್ ಅದು ತಪ್ಪು. ಬಟ್ ಈ ವಿಷಯ ಅಂತ ಬಂದಾಗ ಎಲ್ಲೂ ತಪ್ಪು ಅನ್ಸಲ್ಲ. ಯಾಕಂದ್ರೆ ಅಲ್ಲಿರೋದೇ 9 ಜನ. ಆ 9 ಜನದಲ್ಲಿ ಸ್ವಲ್ಪ ಲೋ ಯಾರಿದ್ದಾರೆ, ಯಾರು ಆ ಟಾಸ್ಕ್ ಆಡ್ತಾ ಇಲ್ಲ, ಏನೋ ಮಾತಾಡ್ತಾ ಇಲ್ಲ, ಏನಂತ ಬಂದಾಗ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಹಂಗಂತ ಚೈತ್ರ ಹೆಸರು ತಗೊಂಡು ತಪ್ಪೇನು ಅನ್ಸ್ಲಿಲ್ಲ. ಇನ್ನು ಎಪಿಸೋಡ್ ವಿಷಯಕ್ಕೆ ಬಂದ್ರೆ ತುಂಬಾ ಜನಕ್ಕೆ ತುಂಬಾ ಒಂದು ಕನ್ಫ್ಯೂಷನ್ ಇದೆ. ಏನಕ್ಕಂದ್ರೆ ಫಸ್ಟ್ ಟಾಸ್ಕ್ ಮಂಜಣ್ಣ ಗೆದ್ದಿದ್ರು, ಸೆಕೆಂಡ್ ಟಾಸ್ಕ್ ಇವ್ರು ಗೆದ್ದಿರೋದಕ್ಕೆ ಆ ಟಾಸ್ಕ್ ಕೊಟ್ರು ಅಂತೆಲ್ಲ ಕನ್ಫ್ಯೂಷನ್ಸ್ ಇದೆ. ಇಲ್ಲಿ ಕಾರಣ ಇಷ್ಟನೇ. ಕನ್ಫ್ಯೂಷನ್ ಏನಂದ್ರೆ ನೋಡಿ, ಫಸ್ಟ್ ಟಾಸ್ಕ್ ಒಂದು ಅಡ್ವಾಂಟೇಜ್ ಇರುತ್ತೆ ಅಷ್ಟೇನೆ. ಈಗ 5 ಬಾಲ್ ಹಾಕ್ಬೇಕಾದ್ರಲ್ಲಿ ಒಂದು ಬಾಲ್ ಆಲ್ರೆಡಿ ಅವ್ರು ಹಾಕಿರ್ತಾರೆ, ಅಷ್ಟೇ ಅಡ್ವಾಂಟೇಜ್. ಸೆಕೆಂಡ್ ಟಾಸ್ಕ್ ಗೆದ್ದಿರೋರಿಗೆ ಆ ಟಾಸ್ಕ್ ವಿನ್ನರ್ ಅಂತ ಕೊಡ್ತಾರೆ. ಆ ಟಾಸ್ಕ್ ವಿನ್ನರ್ ಕೊಟ್ಟಾಗ ನೋಡಿರ್ತಾರೆ 4 ಜನ ಗೆದ್ದಿರ್ತಾರೆ. ತ್ರಿವಿಕ್ರಮ್, ಮೋಕ್ಷತ, ಭವ್ಯ, ಹನುಮಂತು. ಇವರಲ್ಲಿ ಟಿಕೆಟ್ ಟು ಫೈನಲ್ ಟಾಸ್ಕ್ ಗೆದ್ದಿರೋದು ನಿನ್ನೆ ನೋಡಿರ್ತಾರೆ ನಮ್ಮ ತ್ರಿವಿಕ್ರಮ್ ಅವರು. ಅದು ಮಳ್ಳಿನ ಚೀಲ ಅಂತ ಬಂದಾಗ ತ್ರಿವಿಕ್ರಮ್ ಅವರು ಗೆದ್ದಿದ್ದು ಕರೆಕ್ಟ್ ಅಂದ್ರೆ
ಅದು ಕರೆಕ್ಟೇ, ಯಾಕಂದ್ರೆ ಕಾಂಟ್ರಿಬ್ಯೂಷನ್ ಇದೆ, ಆಟ ಚೆನ್ನಾಗಿ ಆಡಿದ್ದಾರೆ, ಟಾಸ್ ಚೆನ್ನಾಗಿ ಆಡಿದ್ದಾರೆ, 100 ದಿನಗಳ ಜರ್ನಿ ಇದೆ. ಕಂಪೇರ್ ಟು ಅದರ್ ಕಂಟೆಸ್ಟೆಂಟ್ ಅಲ್ಲಿ ತಗೊಂಡಾಗ ತ್ರಿವಿಕ್ರಮ್ ಅವ್ರು ಬೆಸ್ಟ್ ಅಂತ ಹೇಳ್ಬೋದು. ಅದೇ ಕಾರಣಕ್ಕೆ ಅವ್ರಿಗೆ ಚೀಲ ಆಗದೆ ಇರೋದು ಒಳ್ಳೆ ವಿಷಯನೇ, ತಪ್ಪೇನಿಲ್ಲ ಅನ್ಸುತ್ತೆ. ಇನ್ನು ನಮ್ಮ ಇವ್ರ ಟೀಮ್ ಅಂತ ಬಂದಾಗ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಭವ್ಯ ಬರ್ದಂಗಿಂತ ಮುಂಚೆ ಒಗ್ಗಟ್ಟಿನಲ್ಲಿ ಬಲವಿತ್ತು, ಭವ್ಯ ಬಂದ್ಮೇಲೆ ಒಗ್ಗಟ್ಟಿನಲ್ಲಿ ಬಲವಿಲ್ಲ. ಯಾಕಂದ್ರೆ ಮೊದಲೇದಾಗ ಎಲ್ಲ ಟಾರ್ಗೆಟ್ ಮಾಡಿ ಭವ್ಯನ ಇಳಿಸ್ಬಿಟ್ರು. ಅದಾದ್ಮೇಲೆ ಹನುಮಂತನ ಟಾರ್ಗೆಟ್ ಮಾಡಿದ್ರು, ನಮ್ಮ ಮೋಕ್ಷದ ಅದಕ್ಕಿಂತ ಮುಂಚೆ ಹೇಳಿದ್ಬಿಟ್ರು. ಬಟ್ ಸೆಕೆಂಡ್ ಅಲ್ಲಿ ಹನುಮಂತ ಹೇಳಿದ್ರು. ಭವ್ಯ ಬಂದ್ಮೇಲೆ ಉಸ್ತುವಾರಿಗಳ ನಿರ್ಧಾರ ಆಗಿತ್ತು. ಉಸ್ತುವಾರಿಗಳು ಗೊತ್ತಲ್ಲ, ಫೇವರಿಸಂ ಕೇವಲ ತ್ರಿವಿಕ್ರಮ್ ಮಾತ್ರ ಗೆಲ್ಬೇಕು. ಅವ್ರಿಗೆ ಗೊತ್ತಿಲ್ಲ ತ್ರಿವಿಕ್ರಮ್ ಟಿಕೆಟ್ ಫೇಲ್ ಟಾಸ್ಕ್ ಆಡಕ್ ಬರ್ತಾರಂತ, ಆ ರೀತಿ ಆಗ್ತಾ ಇತ್ತು. ಇನ್ನು ಟಾಸ್ಕ್ ಅಂತ ಬಂದಾಗ ಸೆಕೆಂಡ್ ಟಾಸ್ಕ್ ಅಲ್ಲಿ ನಮ್ಮ ಮಂಜಣ್ಣ ಅವ್ರು ಗೆಲ್ತಾರೆ. ಫಸ್ಟ್ನೇ ಟಾಸ್ಕ್ ಬಾಲು ಬ್ಯಾಸ್ಕೆಟ್ ಅಲ್ಲಿ ಹಾಕೋದು, ಆ ಬಾಲ್ ಒಂದೇ ಒಂದು ಬಾಲ್ ಮಾತ್ರ ಹಾಕಿರ್ತಾರೆ, ಗೆಲ್ತಾರೆ. ಬಟ್ ಸೆಕೆಂಡ್ ಟಾಸ್ಕ್ ಬಂದಾಗ ಇಲ್ಲಿ ತುಂಬಾ ಎಡವಟ್ಟಾಗುತ್ತೆ. ಯಾಕಂದ್ರೆ ಮಂಜಣ್ಣನೇ ತುಂಬಾ ಲೇಟ್ ಮಾಡ್ಬಿಟ್ರು, ಅಲ್ಲಿ ಹನುಮಂತ ಬೇಗ ಹಾಕ್ಬಿಟ್ರು ಬಾಲ್ ಅದು ತಗೊಂಡ್ಬರೋಕೆ. ಆದ್ರಿಂದ ಅವ್ರು ಏನಾಗ್ತಾರೆ ಅಂದ್ರೆ ಬೇಗ ಸೇವ್ ಆಗಿದ್ರು. ಅದೇ ರೀತಿಯಾಗಿ ಮೋಕ್ಷಿತ ಭವ್ಯಗೌಡ ಟಾಸ್ಕ್ ತುಂಬಾ ಚೆನ್ನಾಗಿ ಆಡಿದ್ರು. ಆ ಟಾಸ್ಕ್ ಅವರೇ ಗೆಲ್ತಾರೆ, ಬಟ್ ಜಸ್ಟ್ ಮಿಸ್ ಅಂತ ಹೇಳ್ಬೋದು. ಆ ಜಸ್ಟ್ ಮಿಸ್ಗೆ ತುಂಬಾ ಸಫರ್ ಕೂಡ ಆಗ್ತಾರೆ. ಅದಾದ್ಮೇಲೆ ಕೆಲವು ವ್ಯಕ್ತಿತ್ವಗಳ ತಗೊಂಡಾಗ ತ್ರಿವಿಕ್ರಮ್ ಅವ್ರು ಅಂತಾರೆ, ನಾನು ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಬಾರ್ದಾಗಿತ್ತು, ಅಷ್ಟೊಂದು ಇದು ಮಾಡಬಾರ್ದಾಗಿತ್ತು ಹಾಗೆ ಈಗ ಅಂತ. ಅದ್ರ ಬಲ್ಲ ಮಂಜಣ್ಣ ಕೂಡ ಸಫರ್ ಆಗ್ತಾರೆ, ಆ ರೀತಿ ಮಾತಾಡಬಾರ್ದಾಗಿತ್ತು, ಆ ರೀತಿ ಆಡಬಾರ್ದಾಗಿತ್ತು ಅಂತ. ಆಟದ ವಿಷಯ ಅಂತ ಬಂದಾಗ ಯಾರ್ಯಾರೋ ಏನೇನೋ ಮಾಡ್ತಿರ್ತಾರೆ, ಬಟ್ ನಮ್ಮ ಮೋಕ್ಷಿತ ಮಾತ್ರ ಏನು ಆಡ್ದೇನೆ, ಅಂದ್ರೆ ಏನು ಆಡ್ದಾನಲ್ಲ, ಏನು ಮಾತಾಡ್ದಾನೆ, ಏನು ಆರ್ಗ್ಯುಮೆಂಟ್ ಮಾಡ್ದಾನೆ, ಏನು ಒಂದು ಅಗ್ರೆಸಿವ್ ಆಗಿ ಆಡ್ದಾನೆ, ಸಿಂಪಲ್ ಆಗಿ ಆಟ ಆಡ್ತಾರೆ. ಅಂದ್ರೆ ಅವರು ಒಂದು ವ್ಯಕ್ತಿತ್ವ ಹಾಗೆ ಉಳಿಸ್ಕೊಂಡಿದ್ದಾರೆ. ಬಟ್ ಸಮಯ ಬಂದಾಗ ಬದಲಾಗೋದು, ಸಮಯ ಇಲ್ದಾಗ ಬದಲಾಗೋದು ಅಂತೇನಿಲ್ಲ. ಇಲ್ಲಿ ಮುಖ್ಯವಾಗಿ ಭವ್ಯಗೌಡ ಮಾತಾಡಬೇಕು. ಭವ್ಯಗೌಡ ಆಟ ಚೆನ್ನಾಗಿ ಆಡ್ತಾರೆ, ಇಲ್ಲ ಅಂತಲ್ಲ, ತುಂಬಾ ಚೆನ್ನಾಗಿ ಆಡ್ತಾರೆ. ಮಾತಾಡೋದು ಸರಿಪಡಿಸ್ಕೋಬೇಕು. ಇಷ್ಟ ದಿನ ಸುಮ್ಮನೆ ಇದ್ದೆ ಈಗ ಮಾತಾಡ್ತೀನಿ ಹಾಗೆ ಹೀಗೆ ಅಂತ ಟಾಂಟ್ ಕೊಡ್ತಾರೆ. ಟಾಂಟ್ ಕೊಡೋ ತಪ್ಪಲ್ಲ, ಬಟ್ ಬಂದಾಗ ಎದುರುಗಡೆ ವ್ಯಕ್ತಿ ಮಾತಾಡೋ ರೀತಿ ಇರುತ್ತೆ ನೋಡು, ಅದು ತುಂಬಾ ಮುಖ್ಯ ಆಗುತ್ತೆ. ಭವ್ಯಗೌಡಗೆ ಯಾಕೆ ಜಾಸ್ತಿ ಓವರ್ ಅನಿಸ್ತಾರೆ ಅನ್ನೋದಾದ್ರೆ ಇದೇ ಕಾರಣಕ್ಕೇನೆ. ಅವ್ರು ಮಾಡೋ ರೀತಿ ಕರೆಕ್ಟ್ ಆಗಿ ಆ ವ್ಯಕ್ತಿ ಹತ್ರ ಕೂತ್ಕೊಂಡು ನಿಂತ್ಕೊಂಡು, ಇಲ್ಲ ಮಂಜಣ್ಣ ಈ ರೀತಿ ಆಗಿದೆ, ನೀವು ಮಾಡಿದ ತಪ್ಪು, ಆ ರೀತಿ ಆಡಬಾರ್ದಾಗಿತ್ತು ಅನ್ನೋದು ಬಿಟ್ಬಿಡ್ತಾರೆ. ಹಾಗೆ ಮಾಡ್ಬಿಡ್ತಾರೆ, ಹೀಗೆ ಮಾಡ್ಬಿಡ್ತಾರೆ, ಹೋಗಿ ಮಾಡ್ಬಿಡ್ತಾರೆ. ಆದ್ರಿಂದ ಏನಾಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಓವರ್ ಆಕ್ಟಿಂಗ್ ಭವ್ಯ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಇನ್ನು ನಿನ್ನೆ ಟೋಟಲ್ ಓವರ್ ಆಗಿ ಎಪಿಸೋಡ್ ತಗೊಂಡ್ರೆ ಹೈಲೈಟ್ ಆಗಿದ್ದು ಟಿಕೆಟ್ ಟು ಫೈನಲ್ ಟಾಸ್ಕ್ಗೆ ತ್ರಿವಿಕ್ರಮ ಸೆಲೆಕ್ಟ್ ಆಗ್ತಾರೆ. ಟಿಕೆಟ್ ಟು ಫೈನಲ್ ಟಾಸ್ಕ್ ಇಂದ ನಮ್ಮ ಚೈತ್ರ ಅವರು ಔಟ್ ಆಗ್ತಾರೆ. ಇನ್ನು ಟಾಸ್ಕ್ ಅಂತ ಬಂದಾಗ ಸೆಕೆಂಡ್ ಟಾಸ್ಕ್ ಅಲ್ಲೂ ಕೂಡ ತ್ರಿವಿಕ್ರಮ ಟೀಮ್ ಗೆಲ್ತಾರೆ. ನಾಳೆ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ, ಆಲ್ರೆಡಿ ಪ್ರೋಮೋ ಬಂದಿರುತ್ತೆ, ನೋಡೇ ಇರ್ತೀರ ನೀವು. ನಮ್ಮ ಧನರಾಜ್ ಹೊರಗಿಟ್ಟು ಆಲ್ರೆಡಿ ಆಗಿದೆ ಗೌತಮಿ ಮಂಜು ಅವರು. ಅದ್ರಲ್ಲಿ ಬಂದ್ಬಿಟ್ಟು ಹನುಮಂತ ಟಿಕೆಟ್ ಟು ಫೈನಲ್ ಟಾಸ್ಕ್ ಸೆಲೆಕ್ಟ್ ಆಗಿದ್ದಾರೆ. ಈ ರೀತಿ ಇತ್ತು ನಿನ್ನೆ ಎಪಿಸೋಡ್. ಮತ್ತೆ ನಿನ್ನೆ ಎಪಿಸೋಡ್ ನೋಡಿದಾಗ ಯಾರ ಮೇಲೆ ಹಿಟ್ಟಿಂಗ್ ಆಯ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿ ಮೊದಲೇದಾಗಿ ಮಂಜು ಗೌತಮಿ ಬಗ್ಗೆ ಮಾತಾಡಬೇಕು. ಯಾರು ಬಂದ್ರು ಏನು ತಲೆನೇ ಕೆಡ್ಸ್ಕೊಳ್ಳೋ, ನಾವ್ ಇರೋದೇ ಹೀಗೆ ಸ್ವಾಮಿ ಅಂತೆಲ್ಲ ಮಾಡ್ತಾರೆ. ಎಷ್ಟೇ ಹೇಳಿದ್ರು ಬುದ್ಧಿ ಅವ್ರಿಗೆ ಬರಲ್ಲ ಅಂತ ಅನ್ಸುತ್ತೆ. ಅವ್ರು ಅಷ್ಟೇನೆ, ಏನು ಮಾಡಕ್ ಆಗಲ್ಲ. ಇನ್ನ ವೋಟಿಂಗ್ ರಿಸಲ್ಟ್ ಅಂತ ಬಂದಿದೆ, ಅಪ್ಡೇಟ್ ಮಾಡಿದೀನಿ, ನೋಡ್ಬೋದು ಅನ್ಅಫಿಷಿಯಲ್ ಆಗಿ. ಖಂಡಿತವಾಗ್ಲೂ ನಿನ್ನೆ ಎಪಿಸೋಡ್ ನೋಡಿದಾಗ 3 ಹೈಲೈಟ್ ಆಗ್ತವೆ. ಒಂದು ಮಂಜಣ್ಣ ಆಟ, ಒಂದು ಭವ್ಯಗೌಡ ಆಕ್ಟಿಂಗ್, ಅದಾದ್ಮೇಲೆ ನಮ್ಮ ಇವ್ರದ್ದು ಇದು ರಜತ್ ಅವ್ರ ಉಸ್ತುವಾರಿ ಅಂತ ತುಂಬಾ ಪಾರ್ಶಾಲಿಟಿ ಕಾಣ್ತಾ ಇದೆ ಗುರು, ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ. ಯಾರನ್ನ ಹೇಳಿದ್ರೆ ಅದನ್ನ ಕೇಳ್ತಾರೆ, ಅವರು ಸ್ವಂತ ನಿರ್ಧಾರ ತಗೊಳೋದೇ ಇಲ್ಲ ಅಂತಾರೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಗ್ರೂಪಿಸಮ್ ಮಾಡಿ ಆಟ ಆಡ್ತಾ ಇದಾರೆ. ಭವ್ಯ, ತ್ರಿವಿಕ್ರಮ್, ಉಸ್ತುವಾರಿ ರಜತ್ ಉಸ್ತುವಾರಿ ಏನು ಸರಿ ಇಲ್ಲ ಅನ್ಸುತ್ತೆ ಈ ಎಪಿಸೋಡ್ ನೋಡಿದಾಗ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.